ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಕೇವಲ 9 ದಿನಗಳ ಕಾಲ ದಿಂಬಿನ ಕೆಳಗೆ ಈ ಒಂದು 3 ವಸ್ತುಗಳನ್ನ ಇಡ್ತಾ ಹೋಗಿ. ನೀವು ಬರೀ ಲಕ್ಷ ಅಲ್ಲ, ಕೋಟಿಯ ಮಾಲೀಕರಾಗ್ತೀರಿ. ಹೌದು, ಪಿಲ್ಲೋ ಸೀಕ್ರೆಟ್ ಮನಿ ಮ್ಯಾನಿಫೆಸ್ಟೇಷನ್. ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಲವೊಂದು ಅದ್ಭುತವನ್ನು ಸೃಷ್ಟಿಸಿ ಮಾಡುವಂತಹ ಕೆಲವೊಂದು ವಸ್ತುಗಳ ಸೀಕ್ರೆಟ್ ಬಗ್ಗೆ ಇವತ್ತಿನ ದಿನ ಹೇಳಲಿದ್ದೇವೆ. ಹೌದು ಸ್ನೇಹಿತರೆ, ಆದರೆ ಅದಕ್ಕೂ ಮೊದಲು ಈ ಒಂದು ಉಪಯುಕ್ತವಾದಂತಹ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏಕೆಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನ ಬಯಸ್ತಾ ಇದ್ದೀರಾ ಅನ್ನೋದಾದ್ರೆ ಈ ಒಂದು ವಿಡಿಯೋವನ್ನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು. ಹೌದು, ನಿಮ್ಗೆ ಗೊತ್ತಾ, ರಾತ್ರಿ ವೇಳೆ ಮಲಗಿದಾಗ ದೇಹ ಕೇವಲ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಿಲ್ಲ, ಆತ್ಮದ ಸಂಚಾರವಾಗ್ತಾ ಹೋಗುತ್ತದೆ. ಬ್ರಹ್ಮಾಂಡದ ಬಾಗಿಲು ಈ ಒಂದು ಸಮಯದಲ್ಲಿ ತೆರೆದಿರುತ್ತದೆ. ಈ ಮೂಲಕ ಚಮತ್ಕಾರಗಳು ಪ್ರವೇಶವಾಗ್ತಾ ಹೋಗುತ್ತದೆ. ಕೆಲವೊಮ್ಮೆ ರಾತ್ರಿ ಮಲಗಿದಾಗ ಹಲವಾರು ಸೂಚನೆಗಳು ನಮ್ಮ ಕನಸುಗಳ ಮೂಲಕ ನಮ್ಮನ್ನು ತಲುಪ್ತಾ ಹೋಗುತ್ತದೆ. ಹೌದು, ಇದು ಸುಮಾರು ಜನರಲ್ಲಿ ಅನುಭವ ಕೂಡ ಆಗಿದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವೊಂದು ಬಹುದೊಡ್ಡ ಬದಲಾವಣೆಗಳು ಆದಾಗ ಅದು ನಮ್ಮ ಕನಸಿನ ಮೂಲಕ ಕೆಲವೊಂದು ಸಮಯಗಳ ಹಿಂದೆಯೇ ಕೂಡ ಸೂಚನೆಯನ್ನು ನೀಡಿರುತ್ತದೆ. ಹೌದು, ಅದ್ಭುತವನ್ನು ಸೃಷ್ಟಿಸುವ ಈ ಒಂದು ರಾತ್ರಿ ಸಮಯದಲ್ಲಿ ಮಾಡುವ ಈ ಒಂದು ಕೆಲಸ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು. ಹೌದು ಸ್ನೇಹಿತರೆ, ನೀವು ಸರಿಯಾದುದನ್ನೇ ಕೇಳ್ತಾ ಇದ್ದೀರಿ. ಕೇವಲ 9 ದಿನ ಈ ಒಂದು 3 ವಸ್ತುಗಳನ್ನು ನೀವು ದಿಂಬಿನ ಕೆಳಗೆ ಇಟ್ಟರೆ ಸಾಕು. ಬ್ರಹ್ಮಾಂಡ ಹೇಗೆ ನಿಮಗೆ ನಿಮ್ಮ ಇಚ್ಛೆಯನ್ನು ನೆರವೇರಿಸ್ತಾ ಹೋಗುತ್ತೆ ನೋಡಿ. ಹಾಗೂ ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆಯೇ ಆಗ್ತಾ ಹೋಗುತ್ತೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸದಲ್ಲೂ ನೀವು ಸಕ್ಸಸ್ ಕಾಣ್ತಾ ಹೋಗ್ತೀರಿ. ನೀವು ಬಯಸಿದಂತಹ ಕಾರು, ಮನೆ, ಬಂಗ್ಲೆ ಎಲ್ಲದೂ ಕೂಡ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಆದರೆ ರಾತ್ರಿ ವೇಳೆಯಲ್ಲಿ ನಂಬಿಕೆ ಇಟ್ಟು ಯೂನಿವರ್ಸ್ನ ಮೇಲೆ, ಬ್ರಹ್ಮಾಂಡದ ಮೇಲೆ ಅಚಲವಾದಂತಹ ನಂಬಿಕೆ ಇಟ್ಟು ಈ ಒಂದು ಕೆಲಸವನ್ನ ಮಾಡ್ತಾ ಹೋಗಬೇಕು. ಜ್ಯೋತಿಷ್ಯದ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಕಾಣಬೇಕು ಅಂದ್ರೆ ಮೊದಲು ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಕೆಲವೊಂದು ಕೆಲಸಗಳನ್ನ ಆರಂಭ ಮಾಡಬೇಕು. ಆವಾಗ ಸಕ್ಸಸ್ ಅನ್ನು ಖಂಡಿತವಾಗಿ ಕಾಣ್ತಾ ಹೋಗ್ತೀವಿ. ಇವತ್ತಿನ ದಿನ ನಾವು ಹೇಳುವಂತಹ ಈ ಒಂದು ಪರಿಹಾರ, ಈ ಒಂದು ರೆಮಿಡಿಯನ್ನ ಕೇವಲ ಇತ್ತೀಚೆಗೆ ಬಂದಂತಹ ಆಚರಣೆಯಲ್ಲ, ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳ ಕಾಲದಿಂದಲೂ ಬಂದಂತಹ ಆಚರಣೆಯಾಗಿದೆ. 9 ದಿನಗಳ ಕಾಲ ಶ್ರದ್ಧೆಯಿಂದ ಬ್ರಹ್ಮಾಂಡದ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಮಾಡ್ತಾ ಹೋಗ್ರಿ. ಮೊದಲನೇ ದಿನದಿಂದಲೇ ನೀವು ಹಲವಾರು ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಿ. ನಿಮ್ಮ ಜೀವನದಲ್ಲಿ ಏನೋ ಒಂದು ತರಹದ ಚೇಂಜಸ್ ಕಾಣ್ತಾ ಹೋಗುತ್ತದೆ. ಅದು ಕೇವಲ ಮೊದಲನೇ ದಿನದಿಂದಲೇ ಕೂಡ. ಹೌದು, ನಿಮ್ಮ ಯೋಚನೆಯನ್ನು ನೀವು ಮೊದಲನೇ ದಿನವೇ ಬದಲಾಯಿಸುವಂತೆ ಈ ಒಂದು ರೆಮಿಡಿ ಮಾಡ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಅಗಾಧವಾದಂತಹ ಎಫೆಕ್ಟಿವ್ ಅನ್ನ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ನಿಮಗೆ ನಂಬಲು ಸಾಧ್ಯವಾಗುವುದೇ ಇಲ್ಲ, ಹೇಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ, ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಸಕ್ಸಸ್ ಅನ್ನೋದು ನನ್ನ ಹಿಂದೆ ಬರ್ತಾ ಇದೆ, ಹೇಗೆ ಎಲ್ಲ ಕೆಲಸಗಳು ಇಷ್ಟು ಬೇಗ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳಿ ನೀವೇ ಯೋಚನೆ ಮಾಡಲು ಆರಂಭಿಸುತ್ತೀರಿ. ಹೌದು, 9 ದಿನಗಳು ಮ್ಯಾಜಿಕ್ ಆಗಿ ನಿಮ್ಮ ಲೈಫ್ನಲ್ಲಿ ಚೇಂಜ್ ಅನ್ನು ಮಾಡುತ್ತೆ ಸ್ನೇಹಿತರೆ. ಆದರೆ ನಂಬಿಕೆ ಇಟ್ಟು ಈ ಒಂದು ಪರಿಹಾರವನ್ನು ನೀವು ಮಾಡಬೇಕು ಮೊದಲು ಅಷ್ಟೇ. ಹಾಗಾದರೆ ಬನ್ನಿ, ಆ 3 ಅದ್ಭುತ ವಸ್ತುಗಳು ಯಾವುದು ಎಂಬುದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದರಲ್ಲಿ ಮೊದಲನೆಯದಾಗಿ ಮ್ಯಾಜಿಕ್ ಅನ್ನು ಸೃಷ್ಟಿಸಬಲ್ಲಂತಹ, ನಿಮ್ಮ ಕನಸಿನ ದಾರಿಗೆ ಸಹಾಯಕವಾಗಬಲ್ಲಂತಹ ಅದ್ಭುತವಾದಂತಹ ವಸ್ತುವೇ ಕಾಯಿನ್. ಹೌದು, 1 ರೂಪಾಯಿಯ ಕಾಯಿನ್. ಇದೇನಿದು 1 ರೂಪಾಯಿ ಕಾಯಿನ್ ಅಂತ ಇದ್ದೀರಾ? ಹೌದು, 1 ರೂಪಾಯಿ ಕಾಯಿನ್ ನಿಮಗೆ 10 ಕೋಟಿಯನ್ನು ತರಬಲ್ಲದು ಸ್ನೇಹಿತರೆ. ಅದು ಕೇವಲ ಕಾಯಿನ್ ಅಲ್ಲ, ಧನ ಆಕರ್ಷಣೆಯನ್ನು ಮಾಡುವಂತಹದ್ದು. ಈ ಕಾಯಿನ್ ಅನ್ನು ಇಡುವುದರಿಂದ, ಅಂದ್ರೆ ನಿಮ್ಮ ಪಿಲ್ಲೋ ಕೆಳಗಡೆ, ನಿಮ್ಮ ದಿಂಬಿನ ಕೆಳಗಡೆ ಈ ಒಂದು ಕಾಯಿನ್ ಅನ್ನು ರಾತ್ರಿ ವೇಳೆ ಮಲಗುವ ಸಮಯದಲ್ಲಿ ಇಡುವುದರಿಂದ ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ನೀವು ಸಂದೇಶವನ್ನು ಕಳಿಸಿದಂತಾಗುತ್ತದೆ. ಅದೇನೆಂದರೆ, ನನ್ನ ಬಳಿ ಸಾಕಷ್ಟು ಸಂಪತ್ತಿದೆ, ಅಗಾಧವಾದಂತಹ ಸಂಪತ್ತು ನನ್ನಲ್ಲಿದೆ, ನನ್ನ ಹಣ ನನ್ನ ಬಳಿ ಸದಾ ಇರುತ್ತದೆ ಎಂಬ ಒಂದು ಸಂಪತ್ತಿನ ಮೂಲವಿರುವಂತಹ ಈ ಒಂದು ಕಾಯಿನ್ ಅನ್ನು ನೀವು ಇಡೋದ್ರಿಂದ ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ನೀವು ಈ ರೀತಿಯಾದಂತಹ ಸಂದೇಶವನ್ನು ಕಳಿಸಿದಂತಾಗುತ್ತದೆ. ಹಾಗೂ ನೀವು ಹೀಗೆ ಮಲಗಿದಾಗ ಈ ಒಂದು ಕಾಯಿನ್ ಅನ್ನು ಇಡೋದ್ರಿಂದ ಆ ಒಂದು ಕಾಯಿನಲ್ಲಿ ಇರ್ತಕ್ಕಂಥ ಶಕ್ತಿ ಬ್ರಹ್ಮಾಂಡಕ್ಕೆ ತಲುಪಿ ಇನ್ನು ಹೆಚ್ಚು ಹೆಚ್ಚು ಸಂಪತ್ತನ್ನು, ನಿಮ್ಮ ಹಣವನ್ನು ಆಕರ್ಷಿಸುವಂತೆ ಮಾಡುತ್ತಾ ಹೋಗುತ್ತದೆ. ಮ್ಯಾಗ್ನೆಟ್ ರೀತಿಯಲ್ಲಿ ನಿಮ್ಮ ಹತ್ರ ಹಣವನ್ನು ಆಕರ್ಷಣೆ ಮಾಡುವಂತೆ ಮಾಡ್ತಾ ಹೋಗುತ್ತದೆ. ಮ್ಯಾಜಿಕ್ ರೀತಿಯಲ್ಲಿ ವಿವಿಧ ಮೂಲಗಳಿಂದ ಹಣವು ನಿಮ್ಮ ಕಡೆ ಹರಿದು ಬರುವಂತೆ ಮಾಡುತ್ತಾ ಹೋಗುತ್ತದೆ. ಹೌದು, ಸಂಪತ್ತನ್ನು ಆಕರ್ಷಣೆ ಮಾಡಬೇಕು ಅಂದ್ರೆ ಮೊದಲು ನಮ್ಮ ಬಳಿ ಸಂಪತ್ತಿರಬೇಕು ಅಲ್ವಾ? ಅದಕ್ಕಾಗಿ ಈ ಒಂದು ಕಾಯಿನ್ ಅನ್ನು, ಅಂದ್ರೆ 1 ರೂಪಾಯಿಯ ಕಾಯಿನ್ ಅನ್ನು ನೀವು ಮೊದಲು ದೊಡ್ಡ ಸಂಪತ್ತು ಎಂದು ಭಾವಿಸಿ, ಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಿ ಅದನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕು. ಅದನ್ನು ದಿಂಬಿನ ಕೆಳಗೆ ಇಡುವಾಗ ಮೊದಲು ಈ ಒಂದು ಕಾಯಿನ್ ಅನ್ನು ಶುದ್ಧಗೊಳಿಸ್ಕೊಳ್ಬೇಕು. ಹೌದು, ಅಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೋಸ್ ವಾಟರ್ ಅಥವಾ ಗಂಗಾ ಜಲದಿಂದಲೂ ಕೂಡ ತೊಳೆಯಬಹುದು. ತೊಳೆದು ಶುದ್ಧಗೊಳಿಸಿ ನಂತರ ಅದನ್ನು ನಿಮ್ಮ ಒಂದು ಕೈಯಲ್ಲಿ ಹಿಡಿದು, ಈ ಹಣ ನನ್ನದು, ನಾನು 10 ಕೋಟಿಯ ಒಡೆಯನಾಗ್ತಾ ಇದ್ದೀನಿ, ಈ ಕಾಯಿನಿಂದ ನಾನು ಅಗಾಧವಾದಂತಹ ಸಂಪತ್ತನ್ನ ಆಕರ್ಷಣೆ ಮಾಡಿದ್ದೀನಿ, ಇದು ಕೋಟಿಗೆ ಸಮ ಅಂತ ಹೇಳಿ ರಾತ್ರಿ ಮಲಗುವ ವೇಳೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ನಿಮಗೆ ನೀವು ಹೇಳ್ಕೋಬೇಕು, ನನ್ನ ಬಳಿ ತುಂಬಾನೇ ಹಣ ಇದೆ ಅಂತ ಹೇಳಿ. ಹೌದು,
ಈ ಒಂದು ಕಾಯಿನ್ ನಿಮ್ಮ ಕೋಟಿಗಳಿಗೆ ಫೌಂಡೇಶನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನಂತರ ನೋಡುವುದಾದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿಸಬಲ್ಲಂತಹ ಮತ್ತೊಂದು ವಸ್ತು ಯಾವುದು ಅಂದರೆ ಅದುವೇ ಕೆಂಪು ದಾರ. ಹೌದು, ಈ ಒಂದು ಕೆಂಪು ದಾರ ಅತ್ಯಂತ ಶಕ್ತಿಯುತವಾದಂತಹ ಒಂದು ಶಕ್ತಿಯ ಸಂಕೇತವಾಗಿರುವಂತಹ ಈ ಒಂದು ಕೆಂಪು ದಾರವನ್ನು ನೀವು ರಾತ್ರಿ ಮಲಗುವ ವೇಳೆ ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯಾದಂತಹ ಅಂದರೆ ನಿಮ್ಮ ಕನಸನ್ನು, ನಿಮ್ಮ ಸಂಪತ್ತಿನ ಗಳಿಕೆಯನ್ನು ನಿಮ್ಮತ್ತ ಎಳೆದುಕೊಂಡು ಬರುವಂತಹ ಒಂದು ಅದ್ಭುತವಾದಂತಹ ದಾರವೇ ಈ ಒಂದು ಕೆಂಪು ದಾರವಾಗಿದೆ. ಹೌದು, ಈ ಒಂದು ದಾರ ಶುದ್ಧವಾಗಿರಬೇಕು ಹಾಗೂ ಈ ಒಂದು ದಾರವನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆ, ನಿಮ್ಮ ಪ್ರತಿ ಬಯಕೆ, ನಿಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ಆ ಎಲ್ಲ ಆಸೆಗಳನ್ನು ಕೂಡ ಹಿಡಿದುಕೊಂಡು ಎಳೆದುಕೊಂಡು ನಿಮ್ಮತ್ತ ಸೆಳೆಯುವಂತೆ ಈ ಒಂದು ದಾರ ಮಾಡ್ತಾ ಹೋಗುತ್ತದೆ. ರಾತ್ರಿ ಮಲಗಿದಾಗ ನಿಮ್ಮ ಇಷ್ಟ ದೇವರ ಬಳಿ ಅಥವಾ ನಿಮ್ಮ ಯೂನಿವರ್ಸ್ನ ಬಳಿ ನಿಮ್ಮ ಒಂದು ಆಸೆ, ನಿಮ್ಮ ಬೇಡಿಕೆ, ನಿಮ್ಮ ಈಡೇರಿಕೆಯನ್ನ ಹೋಗಿ ತಲುಪಿಸುವ ಹೋಗಿ ಕೊಂಡೊಯ್ಯುವಂತಹ ಕೆಲಸ ಈ ಒಂದು ಕೆಂಪು ದಾರ ಮಾಡುತ್ತೆ. ಹೌದು, ತಕ್ಷಣ ಅದಕ್ಕಾಗಿ ಕೆಲಸ ಆರಂಭವಾಗುತ್ತಾ ಹೋಗುತ್ತದೆ. ಹಾಗೂ ಈ ಒಂದು ದಾರವನ್ನು ದಿಂಬಿನ ಕೆಳಗೆ ಇಡುವಾಗ ಅದರಲ್ಲಿ ಒಂದು ಗಂಟು ಅಥವಾ 5 ಗಂಟುಗಳನ್ನು ಹಾಕಿ ನೀವು ಈ ದಿಂಬಿನ ಕೆಳಗೆ ಇಡಬಹುದು. ಈ ರೀತಿಯಾಗಿ ಗಂಟು ಹಾಕುವುದರಿಂದ ಇದು ನಿಮ್ಮ ಸಂಕಲ್ಪ, ನಿಮ್ಮ ಇಚ್ಛೆಯನ್ನು ನೆರವೇರಿಸಲು ಫಾಸ್ಟ್ ಆಗಿ ಕೆಲಸವನ್ನು ಆರಂಭ ಮಾಡುತ್ತೆ. ಹೌದು, ಈ ಕಾಯಿನ್ ಎಂಬುದು ಸಂಪತ್ತನ್ನ ಸೂಚನೆ ಮಾಡುತ್ತೆ. ಆದರೆ ಅದರ ಜೊತೆ ದಾರವನ್ನ ಸೇರಿಸಿದಾಗ, ಅದರಲ್ಲೂ ಈ ಒಂದು ಕೆಂಪು ದಾರವನ್ನ ಸೇರಿಸಿದಾಗ ಈ ಒಂದು ಸಂಪತ್ತನ್ನ ನಿಮ್ಮ ಬಳಿ ಎಳೆದುಕೊಂಡು ಬರುವಂತಹ ಶಕ್ತಿ ಈ ಒಂದು ದಾರಕ್ಕಿರುತ್ತೆ. ಹಾಗಾದರೆ 3ನೇ ವಸ್ತು ಯಾವುದು ನೋಡೋಣ ಬನ್ನಿ. ಈ ಒಂದು 3ನೇ ವಸ್ತು ನಿಜಕ್ಕೂ ತುಂಬಾ ಅಮೇಜಿಂಗ್ ರಿಸಲ್ಟ್ ಅನ್ನು ಕೊಡಬಲ್ಲಂತಹ ಒಂದು ಅದ್ಭುತವಾದಂತಹ ವಸ್ತು. ಅದು ನಿಮ್ಮ ಆಸೆಯನ್ನು ಈಡೇರಿಸಲು ಕಾರ್ಯಾರಂಭವನ್ನು ಮಾಡುತ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುವಂತೆ ಮಾಡುತ್ತದೆ. ಈ 3 ವಸ್ತುಗಳು ತುಂಬಾನೇ ಮುಖ್ಯವಾಗಿರುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ಅನ್ಕೊಂಡಿದ್ದನ್ನ ಸಾಧನೆ ಮಾಡಲು ಹಾಗೂ ನಿಮ್ಮ ಇಚ್ಛೆಯನ್ನು ನೆರವೇರಿಸಲು. 3ನೇ ವಸ್ತು ಅದುವೇ ನೀರು. ಹೌದು, ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ನೀರು ಒಂದು ಅದ್ಭುತವಾದಂತಹ ಚಮತ್ಕಾರವನ್ನು ಸೃಷ್ಟಿಸಬಲ್ಲಂತಹ ಒಂದು ವಸ್ತುವಾಗಿದೆ. ಈ ನೀರನ್ನ ಬಳಸಿ ನಾವು ಹಲವಾರು ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಇದರಿಂದ ತುಂಬಾನೇ ಸಕ್ಸಸ್ ಆಗಿ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ. ಹೀಗಿರುವಾಗ ಈ ಒಂದು ಚಿಕ್ಕ ಬಾಟಲಿನಲ್ಲಿ ಈ 2 ವಸ್ತುಗಳ ಜೊತೆ ಅಂದರೆ ಕಾಯಿನ್ ಮತ್ತು ಕೆಂಪು ದಾರದ ಜೊತೆ ಒಂದು ಚಿಕ್ಕ ಬಾಟಲ್ನಲ್ಲಿ, ಅದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಯಾವುದಾದರೂ ಒಂದು ಬಾಟಲ್ನಲ್ಲಿ ಅಂದರೆ ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರನ್ನು ತುಂಬಿ ಇಟ್ಟು ಅದನ್ನು ನೀವು ದಿಂಬಿನ ಪಕ್ಕದಲ್ಲಿ ಪ್ರತಿನಿತ್ಯ ಇಟ್ಕೊಂಡು ಮಲಗ್ತಾ ಹೋಗಬೇಕು. ಇದು ನಿಮ್ಮ ಎಲ್ಲ ಭಾವನೆಯನ್ನು, ನಿಮ್ಮ ಇಚ್ಛೆಯನ್ನು ಯೂನಿವರ್ಸ್ಗೆ ತಲುಪುವಂತಹ ಕೆಲಸವನ್ನ ಈ ಒಂದು ನೀರು ಮಾಡುತ್ತೆ. ನೀರಿನಲ್ಲಿ ಅಗಾಧವಾದಂತಹ ಒಂದು ಸ್ಮರಣಾ ಶಕ್ತಿ ಇದೆ, ಮೆಮೊರಿ ಶಕ್ತಿ ಇದೆ ಅಂತ ಹೇಳಲಾಗ್ತದೆ. ಈ ನೀರನ್ನು ನೀವು ಒಂದು ಚಿಕ್ಕ ಬಾಟಲ್ನಲ್ಲಿ ಪೂರ್ತಿ ತುಂಬಿಸಬೇಕು. ಅದನ್ನು ಅರ್ಧಂಬರ್ಧ ತುಂಬಿಸುವುದು ಅಥವಾ ಸ್ವಲ್ಪ ತುಂಬಿಸಿ ಇಡೋದನ್ನ ಮಾಡಬಾರ್ದು. ಹೀಗೆ ಪೂರ್ತಿಯಾಗಿ ತುಂಬಿಸಿ ಇಟ್ಟಾಗ ನಿಮ್ಮ ಜೀವನದಲ್ಲಿ ಸಂಪತ್ತಿಗೆ ಎಂದೂ ಕೂಡ ಕೊರತೆ ಆಗೋದಿಲ್ಲ. ಸಂಪತ್ತು ಯಾವಾಗಲೂ ತುಂಬುವಂತೆ ಸದಾ ನೋಡ್ಕೊಳ್ತಾ ಹೋಗುತ್ತೆ. ಹೌದು, ಇದನ್ನು ದಿಂಬಿನ ಪಕ್ಕದಲ್ಲಿ ಇಡೋದ್ರಿಂದ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅಷ್ಟು ಹಣ ಸಿಗುವಂತೆ ಮಾಡುವಂತಹ ಮ್ಯಾಜಿಕ್ ಈ ಒಂದು ನೀರಿಗಿರುತ್ತದೆ. ಹೌದು, ಹಾಗೂ ಈ ಒಂದು ನೀರನ್ನು ನೀವು ಪ್ರತಿದಿನ ಹೊಸದಾಗಿ ತುಂಬಿಸ್ತಾ ಹೋಗ್ಬೇಕು. ಒಂದು ದಿನ ಇಟ್ಬಿಟ್ಟು ಅದೇ ನೀರನ್ನೇ ಪ್ರತಿದಿನ ಇಡೋದಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ನೀರನ್ನು ನೀವು ಯಾವುದಾದರೂ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಅಥವಾ ಮಣ್ಣಿಗೆ ಹಾಕ್ಬಿಟ್ಟು ನಂತರ ರಾತ್ರಿ ಮಲಗುವಾಗ ಮತ್ತೆ ಹೊಸದಾಗಿ ನೀರನ್ನು ತುಂಬಿಸ್ಬೇಕು. ಆ ನೀರನ್ನು ತುಂಬಿಸಿ ನಂತರ ಆ ಒಂದು ನೀರಿನ ಬಾಟಲ್ ಅನ್ನು ಮತ್ತೆ ಕಾಯಿನ್ ಹಾಗೂ ಕೆಂಪು ದಾರವನ್ನು ಕೈಯಲ್ಲೇ ಹಿಡಿದು ಮತ್ತೊಮ್ಮೆ ನಿಮ್ಮ ಎಲ್ಲ ಇಚ್ಛೆ ಕನಸುಗಳನ್ನ ಹೇಳ್ತಾ ಹೋಗ್ಬೇಕು. ಐ ಆಮ್ ಎ ಹ್ಯಾಪಿ, ಐ ಆಮ್ ಎ ಲಕ್ಕಿ, ನನ್ನ ಎಲ್ಲ ಕನಸುಗಳು ತುಂಬಾನೇ ಫಾಸ್ಟ್ ಆಗಿ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳಿ ಪದೇ ಪದೇ ಹೇಳಿಬಿಟ್ಟು ಮತ್ತೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಈ ರೀತಿಯಾಗಿ ನೀವು ಬಾಟಲನ್ನ ಕೈಯಲ್ಲಿ ಹಿಡಿದು ಮಾಡ್ತಾ ಹೋಗಿ ನಂತರ ದಿಂಬಿನ ಪಕ್ಕದಲ್ಲಿ ಇಟ್ಟು ಮಲಗೋದ್ರಿಂದ ನಿಮ್ಮ ಎಲ್ಲ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಸನ್ನಿವೇಶಗಳು ಬರಲು ಆರಂಭವಾಗ್ತಾ ಹೋಗುತ್ತದೆ. ಹೌದು, ಈ ಒಂದು ಬಾಟಲ್ ಯಾಕೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಯಾಕೆ ಗಾಜು ಅಥವಾ ಪ್ಲಾಸ್ಟಿಕ್ ಆಗಿರಬೇಕು ಅಂದ್ರೆ ಅದು ನಿಮ್ಮ ಯೋಜನೆಯನ್ನು ನೋಡುವಂತ ಇರಬೇಕು. ಹೌದು, ಯಾಕೆಂತಂದ್ರೆ ನಿಮ್ಮ ಎಲ್ಲ ಪ್ರತಿ ಕನಸು ಇಚ್ಛೆಗಳು ಸಹ ಆ ಒಂದು ಬಾಟಲ್ ಅದರಲ್ಲಿರ್ತಕ್ಕಂಥ ನೀರನ್ನು ನೋಡ್ತಾ ಇದ್ರೆ ಅದು ಅತ್ಯಂತ ಶೀಘ್ರವಾಗಿ ಅತ್ಯಂತ ಬೇಗವಾಗಿ ಯೂನಿವರ್ಸ್ಗೆ ಹೋಗಿ ತಲುಪಿಸುತ್ತೆ. ಹೌದು, ಪ್ರತಿನಿತ್ಯ ನಿಮಗೆ ಯೂನಿವರ್ಸ್ ಹಾಗೂ ನೀವು ಪ್ರತಿನಿತ್ಯ ಯೂನಿವರ್ಸ್ ಜೊತೆ ನಿಮ್ಮದೇ ಆದಂತಹ ಒಂದು ಗ್ರ್ಯಾಟಿಟ್ಯೂಡ್ನ ಅಂದರೆ ನಿಮ್ಮದೇ ಆದಂತಹ ಒಂದು ಖುಷಿಯನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ನನಗೆ 10 ಕೋಟಿ ಸಿಕ್ಕಿದೆ, ವಾವ್ ಥ್ಯಾಂಕ್ ಯು ಯೂನಿವರ್ಸ್. ಈ ಒಂದು 10 ಕೋಟಿಯಲ್ಲಿ ನಾನು ಏನೆಲ್ಲ ಮಾಡ್ತೀನಿ, ನಾನು ಏನೆಲ್ಲ ತಗೋತೀನಿ ಅನ್ನೋ ಒಂದು ಇಮ್ಯಾಜಿನೇಷನ್ನ ನೀವೇ ಸೃಷ್ಟಿಸ್ಕೊಳ್ಬೇಕು. ನಿಮಗೆ 10 ಕೋಟಿ ಸಿಕ್ಕಾಗ ನೀವೆಲ್ಲ ಯಾವ ರೀತಿಯಾಗಿ ನಿಮ್ಮ ವರ್ತನೆ ಇರುತ್ತೆ ಅನ್ನೋದನ್ನ ನೀವು ನಿಮ್ಮ ಕಣ್ಣು ಮುಂದೆ ನೀವು ಇಮ್ಯಾಜಿನೇಷನ್ ಮಾಡಬೇಕು. ನೆಕ್ಸ್ಟ್ ಕೇವಲ 9 ಡೇಸ್ ಅಥವಾ 10 ಡೇಸಲ್ಲಿ ಆ ಎಲ್ಲ ಇಚ್ಛೆಗಳು ಕೂಡ ಈಡೇರಲು ಆರಂಭವಾಗ್ತಾ ಹೋಗುತ್ತೆ.
ಹೌದು, ಇದುವೇ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಒಂದು ಅದ್ಭುತವಾದಂತಹ ರಿಸಲ್ಟ್ ಆಗಿರುತ್ತೆ. ಹಾಗೂ ಈ ಒಂದು ಟೆಕ್ನಿಕ್ ಅನ್ನ ಮಾಡುವಾಗ, ಈ ಒಂದು ಉಪಾಯವನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಕೂಡ ಈ ಒಂದು ಟೆಕ್ನಿಕ್ ಬಗ್ಗೆ ಅಥವಾ ನೀವು ಮಾಡುತ್ತಿರುವಂತಹ ಈ ಉಪಾಯದ ಬಗ್ಗೆ ಬೇರೆಯವರಿಗೆ ಹೇಳಬಾರದು. ಅತ್ಯಂತ ಕಾನ್ಫಿಡೆನ್ಷಿಯಲ್ ಆಗಿ, ಸೀಕ್ರೆಟ್ ಆಗಿ ಈ ಒಂದು ಉಪಾಯವನ್ನ ನೀವು ಮಾಡಬೇಕಾಗತ್ತೆ. ಹಾಗೂ ಪ್ರತಿನಿತ್ಯ ತಪ್ಪದೆ 9 ರಿಂದ 10 ದಿನಗಳ ಕಾಲ ಮ್ಯಾನಿಫೆಸ್ಟೇಷನ್ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ಹೌದು, ಇವತ್ತಿನ ದಿನ ನಾನು ಸರಳವಾಗಿ ಹೇಳಿರುವಂತಹ ಈ ಒಂದು ದಿಂಬಿನ ಅಂದರೆ ಪಿಲ್ಲೋ ಸೀಕ್ರೆಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಇವತ್ತಿನ ದಿನ ಹೇಳಿದ್ದೇವೆ. ಈ ಎಲ್ಲ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಅವರ ಜೀವನದಲ್ಲೂ ಕೂಡ ಒಂದು ನೆಮ್ಮದಿಯನ್ನು ತರುವಂತಹ ಕೆಲಸವನ್ನು ನೀವು ಮಾಡಬಹುದು. ಧನ್ಯವಾದಗಳು.